ಪಾಠ ಮಾಡದ ಶಿಕ್ಷಕಿ ಪಟ್ಟು ಬಿಡದೆ ಪ್ರತಿಭಟನೆ ಮುಂದುವರಿಸಿರುವ ವಿದ್ಯಾರ್ಥಿಗಳು ಶಿಕ್ಷಕಿ ವರ್ಗಾವಣೆಗೆ ಒತ್ತಾಯ. ಹುಲಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ವಿಭಾಗದ ಶಿಕ್ಷಕಿ ತಮಗೆ ಸರಿಯಾದ ರೀತಿಯಲ್ಲಿ ಪಾಠ ಮಾಡುತ್ತಿಲ್ಲ, ಹೀಗಾಗಿ ಇವರನ್ನು ಇಲ್ಲಿಂದ ಕೂಡಲೇ ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯಿಸಿ ವಿದ್ಯಾರ್ಥಿಗಳು ಬೆಳಗ್ಗೆ ತರಗತಿಗಳಿಗೆ ಬಹಿಷ್ಕಾರ ಹಾಕಿ ಶಾಲೆ ಮುಂದೆ ಪ್ರತಿಭಟನೆ ನಡೆಸಿದ ಪ್ರಸಂಗ ಇಂದು ಬುಧವಾರ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಬೇಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದ ಬಳಿ ಜರುಗಿತು. ವಿಜ್ಞಾನ ಶಿಕ್ಷಕಿ ಸಂಗೀತ ಎನ್ನುವ ಶಿಕ್ಷಕಿಯು ತಮಗೆ ಸರಿಯಾದ ರೀತಿಯಲ್ಲಿ ಪಾಠ ಮಾಡುತ್ತಿಲ್ಲ, ಹೀಗಾಗಿ ಇದರಿಂದ ಮಕ್ಕಳ ಭವಿಷ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ, ಕೂಡಲೇ ಇವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಎಂದು ಕಳೆದ 8 ದಿನಗಳಿಂದ ವಿದ್ಯಾರ್ಥಿಗಳು ವಿವಿಧ ರೀತಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದರು. ವಿದ್ಯಾರ್ಥಿಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕಳೆದ 1 ವಾರಗಳ ಹಿಂದೆ ಬೀದರ್ ಜಿಲ್ಲಾ DDPO ಅವರು ಸಹ ಶಾಲೆಗೆ ಭೇಟಿ ನೀಡಿ ಘಟನೆ ಬಗ್ಗೆ ಮಾಹಿತಿ ಕಲೆ ಹಾಕಿ ಶಿಕ್ಷಕಿ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಆದರೆ DDPO ಅವರು ಶಾಲೆಗೆ ಭೇಟಿ ನೀಡಿ 1 ವಾರ ಕಳೆದರೂ ಸಹ ಶಿಕ್ಷಕಿ ವಿರುದ್ಧ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನಗೊಂಡ ವಿದ್ಯಾರ್ಥಿಗಳು ಇಂದು ಬುಧವಾರ ಸಹ ಬೆಳಗ್ಗೆ ಎಂದಿನಂತೆ 10 ಗಂಟೆಗೆ ಶಾಲೆಗೆ ಆಗಮಿಸಿ ಶಾಲೆಯಲ್ಲಿ ತರಗತಿಗಳಿಗೆ ಬಹಿಷ್ಕಾರ ಹಾಕಿ ಶಾಲೆ ಆವರಣದ ಮುಂದೆ ಪ್ರತಿಭಟನೆ ನಡೆಸಲು ಮುಂದಾದರು. ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಹುಲಸೂರಿನ ತಹಸೀಲ್ದಾರ್ ಶಿವಾನಂದ ಮೇತ್ರೆ ಹಾಗೂ ಪ್ರಭಾರಿ BO ಪ್ರಭಾಕರ್ ಕಳಮಾಸೆ ಹಾಗೂ CP ಅಲಿಸಾಬ್ ಸೇರಿದಂತೆ ಅಧಿಕಾರಿಗಳ ತಂಡ ವಿದ್ಯಾರ್ಥಿಗಳ ಮನವೊಲಿಸಲು ಮುಂದಾದರು. ಆದರೆ ಅಧಿಕಾರಿಗಳ ಮಾತಿಗೆ ಜಗ್ಗದ ವಿದ್ಯಾರ್ಥಿಗಳು ಶಿಕ್ಷಕಿಯನ್ನು ಇಲ್ಲಿಂದ ವರ್ಗಾವಣೆ ಮಾಡುವವರೆಗೆ ಪ್ರತಿಭಟನೆ ಮುಂದುವರಿಸಲಾಗುವುದು ಎಂದು ಪಟ್ಟು ಹಿಡಿದು ಶಾಲೆ ಆವರಣದ ಮುಂದೆ ಪ್ರತಿಭಟನೆ ಮುಂದುವರಿಸಿದರು. ಒಂದು ವೇಳೆ ಶಿಕ್ಷಕಿಗೆ ಇಲ್ಲಿಂದ ವರ್ಗಾವಣೆ ಮಾಡಲು ಕ್ರಮ ಕೈಗೊಳ್ಳದೆ ಹೋದಲ್ಲಿ ಬೇಲೂರು ಗ್ರಾಮದಲ್ಲಿರುವ ಹುಲಸೂರು ಬಸವ ಕಲ್ಯಾಣ ಮುಖ್ಯ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಗುವುದು ಎಂದು ವಿದ್ಯಾರ್ಥಿಗಳು ಇದೇ ವೇಳೆ ಅಧಿಕಾರಿಗಳಿಗೆ ಎಚ್ಚರಿಸಿದರು. ಪಟ್ಟು ಬಿಡದೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿರುವುದನ್ನು ಗಮನಿಸಿದ ತಹಸೀಲ್ದಾರ್ ಶಿವಾನಂದ ಮೇತ್ರೆ ಅವರು ತಕ್ಷಣ DDPO ಅವರನ್ನು ಮೊಬೈಲ್ ಮೂಲಕ ಸಂಪರ್ಕಿಸಿ ಶಿಕ್ಷಕಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ತಹಸೀಲ್ದಾರ್ ಅವರ ಮಾತಿಗೆ ಸ್ಪಂದಿಸಿದ DDPO ಅವರು ತಕ್ಷಣ ಇವತ್ತಿನಿಂದಲೇ ಬೇಲೂರು ಗ್ರಾಮದ ವಿಜ್ಞಾನ ಶಿಕ್ಷಕಿ ಸಂಗೀತ ಅವರನ್ನು ಬೀದರ್ನ DDPI ಕಚೇರಿಯ ಕೆಲಸಕ್ಕೆ ನಿಯೋಜಿಸುವ ಜೊತೆಗೆ ಇದಕ್ಕೆ ಪರ್ಯಾಯವಾಗಿ ಬೇಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಮತ್ತೋರ್ವ ಶಿಕ್ಷಕರನ್ನು ನೇಮಿಸಲಾಗುವುದು ಎಂದು ಭರವಸೆ ನೀಡಿದರು. ಹೀಗಾಗಿ ತಹಸೀಲ್ದಾರ್ ಶಿವಾನಂದ ಮೇತ್ರೆ ಹಾಗೂ ಪೊಲೀಸ್ ಅಧಿಕಾರಿಗಳು ಇಂದು ಬೇಲೂರು ಗ್ರಾಮಕ್ಕೆ ಆಗಮಿಸಿದ ವಿಜ್ಞಾನ ಶಿಕ್ಷಕಿ ಸಂಗೀತ ಅವರನ್ನು ಸ್ಥಳದಿಂದ ತೆರಳುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಶಿಕ್ಷಕಿ ಬೇಲೂರು ಗ್ರಾಮದಿಂದ ತಮ್ಮ ಕಾರಿನಲ್ಲಿ ಪ್ರಯಾಣ ಬೆಳೆಸಿದರು ಎಂದು ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ಹುಲಸೂರಿನ PSI ಶಿವಪ್ಪ ಮೇಟಿ ಸೇರಿದಂತೆ ಪೊಲೀಸ್ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬೇಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇವತ್ತು ಮಕ್ಕಳು ದಿಢೀರವಾಗಿ ಇಲ್ಲಿಂದ ಒಬ್ಬರು ವಿಜ್ಞಾನಿ ಶಿಕ್ಷಕಿ ಬಹುದಿನಗಳಿಂದ ನಾನು ನೋಡ್ತಾ ಇದ್ದೀನಿ, ಒಂದು 8 ದಿವಸ ಹಿಡಿದು ಅವರಿಗೆ ಬೇಡ ಅಂತೇಳಿಲ್ಲ. BO BRC ಮತ್ತು DDPI ಅವ್ರನ್ನೂ ಸಹ ಇಲ್ಲಿ ಬಂದು ಅವರು ತಕ್ಷಣ ಕ್ರಮ ಕೈಗೊಳ್ತೀನಿ ಅಂತಂದರು. ಆದರೂ ಅವರು ಹೇಳಿದ್ದು ಏನು ವಾಗ್ದಾನ ಕೊಟ್ಟಿದ್ದು ಇದು ಕೊಟ್ಟಿದ್ರು ಅವರಿಗೆಲ್ಲ, ಇದು ದಿವಸ ಮಾಡ್ತೀನಿ ಅಂತ. ಆ ದಿವಸ ಮಾಡೋ ಕಳೆದ್ರೆ ಮತ್ತೆ ಇವತ್ತು ಮಕ್ಕಳು ಅಲ್ಲಿ ನಮ್ಮ ಶಿಕ್ಷಕಿ ಬೇಡ ಅಂತ ಇದು ಮಾಡಿದ್ರು. ನಾನು ಇಮಿಡಿಯೇಟಾಗಿ BO ಮತ್ತು DDPI ಅವ್ರಿಗೆ ಮಾತಾಡೀನಿ. ಅವರಿಗೆ DDPI ಕಚೇರಿ ಬೀದರ್ಕ್ಕೆ ನಿಯೋಜನೆ ಮಾಡಿದ್ರು ಅಂತ ಹೇಳಿದ್ದಾರೆ. ಅದಕ್ಕೆ ಮಕ್ಕಳಿಗೆ ಯಾವುದೇ ರೀತಿ ಈಗ SLC ಎಕ್ಸಾಮ್ ಇಲ್ಲೇ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ನೋಡ್ಕೋರಿ ಕಟ್ಟುನಿಟ್ಟಾಗಿ ನಾವು BO ಮತ್ತು BRCಗೆ ಮತ್ತು ಇಲ್ಲಿನೆಲ್ಲ ಇರೋ ಶಿಕ್ಷಕರಿಗೆಲ್ಲ ಹೇಳೀನಿ. ಅದಕ್ಕೆ ಈಗ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆಯ್ತು ಸರ್. ಈಗ ಲಿಖಿತ ಮುಖಾಂತರ